ಈ ಸಿಕ್ಕಿರೋ ಅಮೌಂಟ್ಗೆ ಮಿನಿಮಮ್ ಅಂದ್ರೆ 3.5 ಕಿಲೋಮೀಟರ್ ಅಷ್ಟು ದೂರ ಪಿಕಪ್ ಅಂತ ಹೋಯ್ತಾ ಇದ್ದೀನಿ. ಬೆಂಗಳೂರು ವೆದರ್ ನೋಡ್ಬೋದು, ಫುಲ್ಲು ಮೋಡ ಆಗಿದೆ, ಮಳೆ ಯಾವಾಗ ಬೇಕಾದರೂ ಬರೋ ಹಾಗಿದೆ. ಹಾಗೆ ಈ ರೋಡ್ ಕಂಡೀಷನ್ ಕೂಡ ನೋಡ್ಬೋದು. ಎಷ್ಟು ಅಮೌಂಟ್ ಅಂತ ಕೇಳ್ತೀರಾ? ಹೋಯ್ತಾ ತಿಳಿಸ್ಕೊಡ್ತೀನಿ. ಸೊ ಈ ಅಮೌಂಟ್ ಪಡ್ಕೊಳ್ಳೋಕ್ಕೋಸ್ಕರ ನಾನು ಹೋಗ್ತಿರುವಂತಹ ಟ್ರಾವೆಲ್ ಮಾಡ್ತಿರುವಂತಹ ರೋಡ್ ಕಂಡೀಷನ್ ಈ ತರ ಇದೆ. ಅಷ್ಟೇ ಅಲ್ಲ, ನನ್ನ ಹೆಲ್ತ್ ಕಂಡೀಷನ್ ಕೂಡ ಸ್ವಲ್ಪ ಸರಿ ಇಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಳಗಡೆ ಜ್ವರ ತರ ಕಾಣಿಸ್ತಿದೆ. ರೋಡ್ ಕಂಡೀಷನ್ ನೋಡ್ಬೋದು. ಅವ್ರ ಕಸ್ಟಮರ್ ಎಲ್ಲಿಂದ ಬರ್ತಿದಾರೆ ಅಂತ ನೀವು ನೋಡ್ಬೋದು. ಇವ್ರು ಹೋಗಿರುವಂತದ್ದು ಕ್ರಿಕೆಟ್ ಆಡಕ್ಕಂತ ಅವರೇನೆ ಸುಮಾರು ದೂರ ನಡ್ಕೊಂಡ್ ಬಂದ್ಬಿಟ್ಟವ್ರೆ. ಇನ್ ಫ್ಯೂಚರ್ ಅಲ್ಲಿ ಇಂಡಿಯನ್ ಕ್ರಿಕೆಟ್ ಟೀಮ್ ಅಲ್ಲಿ ಕೂಡ ಸೇರ್ಕೊಳ್ಳೋಂತ ಚಾನ್ಸಸ್ ಇದೆ. ಸೊ ಇವ್ರು ಬಂದು ಪ್ರಾಕ್ಟೀಸ್ ಅಂತ ಹೋಗ್ತಾರಂತೆ ರೆಗ್ಯುಲರ್ ಆಗಿ. ಡ್ರಾಪ್ ಮಾಡೋಣ ಅಂತ ಹೊರಟೆ ಬನರ್ಘಟ್ಟ ರೋಡ್ ಕಡೆಗೆ. ಹೋಗೋ ದಾರಿಯಲ್ಲಿ ಆಂಜನೇಯಗೆ ಕೈ ಮುಕ್ಕೊಂಡು ಡ್ರಾಪ್ ಕಡೆಗೆ ಹೊರಟೆ. ಅಂದ್ರೆ 563 ರೂಪಾಯಿ. ಇಲ್ಲಿ ಮತ್ತೆ ಇವರೆಲ್ಲ ಕ್ರಿಕೆಟ್ ಆಡ್ಕೊಂಡ್ ಬಂದಿದ್ದು. ಇವ್ರದ್ದು ಕಾಲೇಜ್ ಅಂತೆ. ಎಷ್ಟು ಸಕ್ಕದಾಗೈತೆ ಗೊತ್ತಾ ಈ ಜಾಗ ಅಂತೂ. ನಾನಂತೂ ಫಿದಾ ಆಗೋದೆ. ಒಳ್ಳೆ ಅಮೆಝಾನ್ ಕಾಡಿಗೆ ಬಂದಂಗೆ ಅನಿಸ್ತಾ ಇದೆ. ಯಪ್ಪ ಸಾಕಾಗೈತೆ. ಇದು ಇರೋದು ಬನರ್ಘಟ್ಟ. ಇದು ಏರ್ಪೋರ್ಟ್ ಏನೋ ಬಿಟ್ಬಿಟ್ಟಿದ್ರು. ಸೊ ಹಿಂಗೆ ಇದನ್ನು ಕೂಡ ರಿಟರ್ನ್. ಥ್ಯಾಂಕ್ ಯು ಸೋ ಮಚ್ ಸರ್. ಅವ್ರದ್ದು ಏರ್ಪೋರ್ಟ್ ಅದು ಕಿವಿಗೆ ಹಾಕೊಂತಾರಲ್ಲ, ಅದು ವಾಪಸ್ ಕೊಟ್ಟು ಈಗ ಮತ್ತೆ ಹೊರಡೋಣ ಡ್ಯೂಟಿ ಕಡೆಗೆ. ಈ ಜಾಗ ಏನು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಮ್ಯಾನೇಜ್ಮೆಂಟ್ ಅಂತ ಆಂಬ್ಯುಲೆನ್ಸ್ ಮೇಲೆ ಬರ್ತಿದೆ. ಅಲ್ಲಿ ನೋಡ್ಬೋದು ಆಯಿತಾ. ಅಲ್ಲಿರೋದು ಇದು ಬೆಂಗಳೂರು. ಇನ್ನೊಂದು ಡ್ಯೂಟಿ ಹಾಕ್ಕೊಂಡೆ. ಅದಾದ್ಮೇಲೆ ನೋಡಿದ್ರೆ ಇದ್ದಿದ್ದಂಗೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಗಾಳಿ ಇತ್ತು, ಸೈಡಲ್ಲಿ ನೆನೀಗೆ ಸ್ಟಾರ್ಟ್ ಆಯಿತು. ಹೀಗೆ ಹೋಯ್ತು ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಕಿಲೋಮೀಟ್ರ್ ಆಲ್ಮೋಸ್ಟ್ ಬರಬೇಕಿರೋದು 2.5 ಕಿಲೋಮೀಟ್ರ್ ಕಸ್ಟಮರ್ ಸುತ್ತಿಸ್ಕೊಂಡ್ಬಂದರು. 334 ರೂಪಾಯಿನೇ ಅಮೌಂಟ್ ಕೊಟ್ಟಿದ್ದು. ಎಲ್ಲಿದ್ದೀನಿ ಅಂತ ಅಂದರೆ ಪ್ರೆಸ್ಟೀಜ್. ಕಸ್ಟಮರ್ ಬರೋ ಅಷ್ಟರಲ್ಲಿ ಹೊರಗಡೆ ವ್ಯೂನ ನೋಡೋಣ ಅಂತ ಅಂದ್ಬಿಟ್ಟು ಇಳಿದ್ಬಿಟ್ಟು ಈ ಬಿಲ್ಡಿಂಗ್ ಕಡೆ ಕಣ್ಣು ಹಾರಿಸಿದ್ರೆ ಬಿಲ್ಡಿಂಗ್ ನೋಡೋಣ ತಲೆ ಸುತ್ತದಂಗೆ ಆಗೋಯ್ತು. ಅತ್ತ ಇತ್ತ ಹಾಗೆ ಒಂದು ಸ್ವಲ್ಪ ಕಣ್ಣು ಹಾರಿಸಿದ್ದಕ್ಕೆ ನೋಡಿದ್ರೆ ಈ ಥರ ಒಂದು ಬ್ಯೂಟಿಫುಲ್ ಲುಕ್ ಕಾಣಿಸಿದ್ದು. ಮಾರ್ತಳ್ಳಿ ಬ್ರಿಡ್ಜ್ ಹತ್ರ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ಸಾಕಾದ ಕಾಣಿಸುತ್ತೆ. ಹಾಗೋ ಹೀಗೋ ಟ್ರಾಫಿಕಲ್ಲಿ ಹೆಂಗೋ ಮಾಡಿ ಕರ್ಕೊಂಡೋಗಿ ಕಸ್ಟಮರ್ನ ಬಿಟ್ಟೆ. 437 ರೂಪಾಯಿ ಆಗಿತ್ತು. ಕಸ್ಟಮರು 500 ರೂಪಾಯಿ ಕೊಟ್ಟು ಹೋದ್ರು. ಕಸ್ಟಮರ್ನ ಡ್ರಾಪ್ ಮಾಡಿದ್ದು ಇದೇ ಸ್ಯಾಂಗ್ರಲ್ಲ ಹೋಟೆಲ್ಗೆ. ಇಲ್ಲಿಂದ ಮುಂದಕ್ಕೆ ವಿಡಿಯೋನ ರೆಕಾರ್ಡ್ ಮಾಡೋಕ್ಕೆ ಮರ್ತೋಯ್ತು. ನಮಸ್ಕಾರ.